ಏನಪ್ಪಾ ಅಂದ್ರ ನಮ್ ಜೊತೆ ನಮ್ ಕೆಲ್ಸ ಮಾಡೋ ದೋಸ್ತ ಕೆಲ್ಸ ಬಿಟ್ಟು ಈಗ ರೈತಾಪಿ ಜೀವನ ಆಯ್ಕೆ ಮಾಡ್ಕ್ಯಾನ. ಹೆಂಗೈತಿ ರೈತಾಪಿ ಜೀವನ ಹೆಂಗೈತಿ ಅಂತ ಕೇಳಂ ಬರ್ರಿ. ಇಲ್ಲದಾನ ಏನ್ಪಾ ಸಂತ್ಯ ಬಾಯಿಲಿ ಬಂದ್ಬಿಟ್ಟು ಊರಿಗೆ ಹಂಗ ಬಂದಿನಿ ಹಬ್ಬಕ್ಕಂತ ಬಂದಿದ್ನೆ. ಮತ್ ನೀನ್ ಬಿಟ್ಟು ನಮ್ ಜೊತೆ ಕೆಲ್ಸ ಬಿಟ್ಟು 1 ವರ್ಷ ಆಗಿತ್ತಲ್ಲ. ಹೆಂಗೈತಪ್ಪ ನಾನು ಇದ ಫೀಲ್ಡಿಗೆ ಬರ್ಬೇಕಂತ ಮಾಡೀನಿ. ಹೆಂಗೈತಿ ಜೀವನ ರೈತಾಪಿ ಜೀವನ? ರೈತಾಪಿ ಜೀವನ ಎಲ್ಲ ಚೆನ್ನಾಗೈತಪ್ಪ. ನಾನು ಬಂದಾಗಿದ್ರ ಹಾ ಆದ್ರೆ ಈ ಬಿಸಿಲು ಹಾ ಈ ಜ್ವಾಳ ನೋಡಿದ್ರ ನಮಗೆ ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವುದಂಗಾಗಿ. ಈಗ ನೋಡಿ ಒಂದು ಮಳೆ ಆಗ್ಬೇಕು. ಈಗ ಒಂದ್ ಮಳೆ ಆದ್ರ ನೀರೆಲ್ಲ ಬೇಸಿಗಿತ್ತು. ಇಲ್ಲಂದ್ರೆ ಈ ನೀರ್ ನೋಡಿ ಹೋಗೋದ್ ನೀರ್. ಈ ನೀರಾಗ ನಾವು ನೀರ್ ಯಾವಾಗ ಕಟ್ಬೇಕು? ಜೋಳಕ್ಕೆ ಬಾಳ ಸಣ್ಣ ಆಗ್ತೈತೆ. ಒಂದ್ ಮಳೆ ಆದ್ರೆ ನೀರೆಲ್ಲ ಕರೆಕ್ಟ್ ಇರ್ತಾವ. ಬಿತ್ತನೆ ಎಲ್ಲ ಬೇಸಿತ್ ನೀರು. ಆದ್ರೆ ಇದು ಪೂರ್ತಿ ಸಣ್ಣ ಆಗ್ತದೆ ನೀರು. ಪೂರ್ತಿ ಸಣ್ಣ ಆದ್ರೆ ಅಂತ ಜೋಳ ಎಲ್ಲ ಇಲ್ಲಿ ಏನಾಗೈತಿ ಈಗ ಎಲ್ಲ ಒಣಗೈತಿ. ಓ ಇದು ಅದ್ಕ ಒಣಗೈತೆ ಇಲ್ಲಿ ಫುಲ್ಲು. ಇದೆಲ್ಲ ಫುಲ್ ಒಣಗೈತಿ. ಹಿಂಗಾದ್ರೆ ಏನಾಗೈತಪ್ಪ ಅಂತ ಇನ್ಕಮ್ ಬರೋದು. ನಾವ್ ಹಾಕಿದ್ದೇನೆ ಅದು ಬರ್ತಾ ಇಲ್ಲ ಗೊತ್ತಿಲ್ಲ. ಇಷ್ಟ ಐತಿ ನೋಡಪ್ಪ ನಮ್ ರೈತ. ಇಟ್ಟಾಜಿ ಓಡಿಸ್ತಿರ್ಬೇಕ ಸ್ವಲ್ಪ ಆರಾಮಿದ್ವಿ. ಅಂದ್ರೆ ಈಗ ಆರಾಮದಿವಿ. ಏನಪ್ಪಾ ಅಂದ್ರೆ ಹಿಂಗ ಆಗ್ಬಾರ್ದಷ್ಟ. ಈಗ ಒಂದ್ ಮಳೆ ಬಂದ್ರ ಏನ್ ಬಂದ್ರೆ ಏನ್ ಪ್ರಯೋಜನ ಇಲ್ಲ ಅಂದ್ರೆ ಎಲ್ಲ ಒಣಗೈತಿ. ಅಂದ್ರೆ ಬಂದ್ರೆ ಬೇರೆಯವ್ರಿಗೆ ಸ್ವಲ್ಪ ಇದಾಗತ್ತೆ, ಚಲೋ ಆಗತ್ತೆ. ಈಗ ಹಾಕಿದ್ವಿ ಸ್ವಲ್ಪ ಹಿಂದ ಹಾಕ್ತಾರೆ, ಮುಂದೆ ಹಾಕ್ತಾರೆ, ಚಲೋ ಆಗತ್ತೆ. ನಾವು ಸ್ವಲ್ಪ ಜಲ್ದಿ ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಎಲ್ಲ ಒಣಗಿದ. ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಇಲ್ಲ. ಅಲ್ಲ ಈಗ ನಾವೆಲ್ಲ ಕ್ಲಾಸ್ಮೇಟ್ಸ್ ಅಲ್ಲ. ಅದು ಒಂದ್ ಏನಪ್ಪಾ ಅಂದ್ರೆ ಈಗ ಇನ್ನೊಂದು ತಿಂಗಳು ಬಿಟ್ರೆ ಈಗ ಮುರಿತೀವಿ ನಾವು. ಅವಾಗ ಏನಾಗುತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಒಕ್ಲಿ ಮಾಡಾಕ ಮಳೆ ಮಾಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಬೇಕಾದ ಈಗ ಬೇಕು ಮಳೆ ನಮ್ಗೆ. ಈಗ ಒಂದ್ ಮಳೆ ಬಿದ್ರೆ ಜೋಳ ಸ್ವಲ್ಪ ಚಲೋ ಬರ್ತದೆ. ಮಳೆ ಬಂದ್ರೆ ನಾವು ಸ್ವಲ್ಪ ಇದಾಗುತ್ತೆ. ಜೋಳ ಪೀಕ್ ಇರ್ತಲ್ಲ ಸ್ವಲ್ಪ ರಿಕವರಿ ಆಗಿ ಸರಿ ಇರ್ತದೆ. ಆದ್ರೆ ಈಗ ಜೋಳನೇ ಕೈ ಕೊಡ್ತೀವಿ. ಈಗ ಮಳೆ ಬಂದ್ರೆ ಮತ್ತೇನೆ ತೊಂದ್ರೆ. ಪೀಕ್ ತೆಗಿಯಕ್ ಸ್ವಲ್ಪ ತೆನಿ ಎಲ್ಲ ಮುರಿಯಕ ಅವನ್ನೆಲ್ಲ ಒಣಗ್ಸಾಕ ತೊಂದ್ರೆ ಆಗುತ್ತೆ. ಅವಾಗ ಮಳೆ ನಿಮಗೆ ದಿನ ಒಂದು ದಿನಾನು ಕೊಡಲ್ಲ. ಮಳೆ ಸತ್ಕೊಂಡ್ಬಿಡ್ತು ಮಳೆ. ಆ ಟೈಮಿಗೆ ಮಳೆ ಬಂದ್ಬಿಡ್ತು. ಅಲ್ಲ ನೀವು ಇದು ನೋಡಿ ಟೈಮ್ ಏನ ತಿಥಿ ಅಂತಾರಲ್ಲ, ತಿಥಿ ನೋಡಿ ಬಿತ್ತಾರಲ್ಲ, ಅದಕ್ಕೆ ಅವಾಗ ನೋಡಿ ಬಿತ್ತಾರೆ. ಒಬ್ರು ಸ್ವಲ್ಪ ಬೇಗ ಹಾಕ್ತಾರೆ, ಮತ್ತೊಬ್ರು ಲೇಟ್ ಆಗಿ ಹಾಕ್ತಾರೆ. ಇದು ಒಳ ಸೈಡ್ ಭಾಗ ಆದ್ರಿಂದ ನೀರ್ ಬಂದ್ ನಿಲ್ಲುತ್ತಂತ ಮತ್ತೆ ಬಿಸಿಗೆ ಬರ್ತದೆ. ನೀರ್ ಬಂದ್ ನಿಲ್ಲುತ್ತಂತ ಬೇಗ ಹಾಕ್ತಾರೆ. ಬೇಗ ಹಾಕ್ತಾರೆ. ಇಲ್ಲಾಂದ್ರೆ ಮಳೆಗಾಲ ಇಲ್ಲ ಸ್ವಲ್ಪ ಬೇಗ ಹಾಕ್ತಾರೆ. ಈಗ ಮಳೆ ನೀರ್ ಬಂದು ನಿಂತ ಮೇಲೆ ಹೋದ್ಮೇಲೆ ಅವಾಗ ಹಾಕತ್ತೆ. ಅದು ಒಳೆ ಬರೋ ಸಮಸ್ಯೆಯಿಂದ ನಿಮ್ ತಿಥಿ ಮತ್ತೆ ನೋಡಲ್ಲ, ಹಂಗ ಸುಮ್ಮನೆ. ಈಗ ನಮ್ ಬ್ಯಾಚ್ ಅಲ್ಲಿ ಒಂದು ರೀಸೆಂಟ್ ಆಗಿ 1% ಹುಡುಗರು ರೈತಾಪಿ ಜೀವನಕ್ಕೆ ಬಂದಾರ. ಇನ್ನು 3% ಹುಡುಗರು ಅದಾರ ರೈತಾಪಿ ಜೀವನಕ್ಕೆ ಬರಾರ. ಅಲ್ಲ ಎಲ್ಲಾ ಸಿಟಿ ಸೇರ್ಬಿಟ್ರ. ಅವ್ರು ಬರ್ಬೇಕಂತ ಪ್ಲಾನ್ ಐತಿ. ಅವ್ರಿಗೆ ಏನ್ ನಿಮ್ಮ ಮಾತಾಡ ಚಲೋ ಐತಿ. ಅಂದ್ರ ಮಳಿ ಬೇಡಿ ಎಲ್ಲ ಕರೆಕ್ಟ್ ಇದ್ರೆ ಎಲ್ಲ ರೈತರಿಗೆ ಏನ್ ತೊಂದ್ರೆ ಇಲ್ಲ, ಆರಾಮಾಗಿರ್ಬೋದು ರೈತರು. ಬರ್ಬೋದು ಅಂತೀಯಲ್ಲ. ಯುವಕರು ಬಂದ್ರ ಇಲ್ಲ ಬರ್ಬೋದು. ಆದ್ರೆ ಈ ತರ ಮಳೆ ಇರ್ಬೇಕು. ಇದು ಯಾಕೆ ಹಿಂಗ ಈ ತರ ಕರೆಂಟ್ ಐತಿ? ಕರೆಂಟ್ ಐತಿ, ಆದ್ರೆ ನೀರ್ ಸಣ್ಣ ಆಗಿದೆ. ಮಳೆ ಇಲ್ಲ. ಒಂದು ಮಳೆ ಬಂದ್ರೆ ಎಲ್ಲ ಕರೆಕ್ಟ್ ಆಗ್ತದೆ. ಮುಟ್ಟಿದೆ ದಿನ ಸಾಗರ